ಕರ್ನಾಟಕ ಜನನಿರ್ಣಯ ವೇದಿಕೆಯ ವತಿಯಿಂದ ನಮ್ಮ ಸಂಘಟನೆಗೆ ಬೇರು ಪರ್ವತವಾಗಿ ಭಾಷಿರ್ತಕ್ಕಂಥವರನ್ನು ಸಹ ಅವರ ಒಂದು 4 ದಶಕಗಳ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಶ್ರೀಯುತ ವಿ ಶಿವಾರೆಡ್ಡಿರವರನ್ನು ಕರ್ನಾಟಕ ಜನನಿರ್ಣಯ ವೇದಿಕೆಯ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಮ್ಮ ರಾಜ್ಯ ಪದಾಧಿಕಾರಿಗಳ ಮುಖಂಡತ್ವದಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತಿಂದಲೇ ಅವರು ಏನು ಈ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ನಾನು ಅಂದ್ಕೊಂಡಿದ್ದೆ 300 ವರ್ಷಗಳ ಹಿಂದೆ ಬ್ರಿಟಿಷರ ಕೈವಶದಲ್ಲಿದ್ದಂತಹ ಒಂದು ದೇಶವನ್ನು ಸ್ವತಂತ್ರ ಹೋರಾಟ ಮಾಡಿ ಬಹಳಷ್ಟು ಜನರ ಶ್ರಮದಿಂದ ನಮಗೆಲ್ರಿಗೂ ಸ್ವತಂತ್ರ ಬಂದಿತ್ತು. ಅದೇ ರೀತಿ ಪ್ರಜಾಪ್ರಭುತ್ವವೂ ಸಹ ನಿರ್ಮಾಣ ಆಗಿತ್ತು. ಆದರೆ ನನ್ನ 13 ವರ್ಷಗಳ ಅನುಭವದಲ್ಲಿ ನಾನೊಂದು ಪಕ್ಷಕ್ಕಾಗಿ ದುಡಿದಿದ್ದೆ. ಆದರೆ ನನಗೆ ಸಿಕ್ಕಂಥ ಬಳುವಳಿ ಏನಪ್ಪ ಅಂತಂದರೆ, ನೀನು ಜನರ ಮುಂದೆ ಹೋಗೋ, ಜನರ ಮಧ್ಯೆ ಇರೋ ಅನ್ನೋಂಥ ಒಂದು ವಾಸ್ತವಿಕತೆಯನ್ನು ನನಗೆ ಅರಿವಾಯಿತು. ಹಾಗಾಗಿ ಇಲ್ಲಿನ ಒಂದು ವ್ಯವಸ್ಥೆ ಏನಪ್ಪ ಇದೆ ಅಂತಂದರೆ, ಬಂಗಾರಪೇಟೆಯಲ್ಲಿ ನಾನು ರಾಜ್ಯಾದ್ಯಂತ ಮಾತಾಡೋಂಥ ದಿನಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಈಗ ನಮ್ಮ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಂದರೆ, ಯಾವುದೇ ಅಧಿಕಾರಿ ಸಾರ್ವಜನಿಕರಿಗೆ ಸ್ಪಂದಿಸಲ್ಲ. ಅವರು ಇಷ್ಟಾನುಸಾರ ಬರ್ತಕ್ಕಂಥದ್ದು, ಇಷ್ಟಾನುಸಾರ ಹೋಗ್ತಕ್ಕಂಥದ್ದು. ಅವರು ವೃತ್ತಿ ಏನಪ್ಪ ಅಂತಂದರೆ, ತಂದುಕೊಡ್ತಕ್ಕಂಥದ್ದು ಸಮಯ ಬೇರೆ, ಅವರು ಕಚೇರಿಯಿಂದ ಆಚೆ ಹೋಗ್ತಕ್ಕಂಥ ಸಮಯ ಬೇರೆ. ಇಷ್ಟೇ ಇವೆಲ್ಲವೂ ಸಹ ಕಣ್ಮರೆಯಾಗಿರೋ ಕಾರಣಕ್ಕಾಗಿ ಕರ್ನಾಟಕ ಜನನಿರ್ಣಯ ವೇದಿಕೆಯನ್ನು ಹುಟ್ಟಾಕಿದ್ದೀವಿ. ಹಾಗಾಗಿ ಈ ಒಂದು ಕರ್ನಾಟಕ ಜನನಿರ್ಣಯ ವೇದಿಕೆಗೆ ನಮ್ಮ ಬಂಗಾರಪೇಟೆ ತಾಲೂಕಿನವರಾಗಿರ್ತಕ್ಕಂಥ ಶಿವರೆಡ್ಡಿ ಅಣ್ಣನವರನ್ನು ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತಿಂದ ಶುರು ಆಗ್ತದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯ ನೀತಿ ಧರ್ಮಕ್ಕಾಗಿ ಮಾತ್ರ ನಮ್ಮ ಸಂಘಟನೆ ತಲೆಬಾಗ್ತದೆ ವಿನಃ ಅನ್ಯಾಯಕ್ಕೆ ಯಾವುದೇ ಕಾರಣಕ್ಕಾಗಿ ತಲೆಬಾಗಂಥ ಪ್ರಶ್ನೆಯೇ ಇಲ್ಲ. ಇದು ಜನರ ಮುಂದೆ ಹೋಗ್ತೀವಿ, ಜನರಿಗೆ ಪ್ರಚಾರ ಮಾಡ್ತೀವಿ, ಜನರನ್ನು ನಾವು ಏನು ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸದಲ್ಲಿ ನಿರತರಾಗ್ತಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಪಟ್ಟೊಂದು ಬಿ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಅವರು ನಮ್ಮ ಸಂಘಟನೆಯ ಸಲಹಾ ಸಮಿತಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮತ್ತು ನಮ್ಮ ಸಂಘಟನೆಗೆ ಒಬ್ಬ ಗುರು ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಶ್ರೀಯುತ ಶಿವಕುಮಾರ್ ಗುರೂಜಿಯವರನ್ನು ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. 1 ವರ್ಷ 2 ವರ್ಷದಿಂದ ಇದೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಮಂಜುನಾಥ್ ಅವರೆಲ್ಲ ಆವಾಗಲೂ ನಾನು ಬಂದಿದ್ದೆ. ಮತ್ತು 1 ವರ್ಷದ ಪ್ರಥಮ ವಾರ್ಷಿಕೋತ್ಸವ ಅಂತ ಮಾಡಿದಾಗ ಬಂದು ಅವ್ರಿಗೆ ಬೆಂಬಲ ಎಲ್ಲ ಕೊಟ್ಟಿದ್ದಾರೆ. ಈಗ ಇದು ಗಡಿಭಾಗ, ಕರ್ನಾಟಕದ ಗಡಿಭಾಗ, ಅದರಲ್ಲಿ ಬಂಗಾರಪೇಟೆ ಅಂದರೆ ಇದೊಂದು ವಿಶೇಷವಾದಂಥ ಸ್ಥಳ. ಈಗ ತಾನೇ ಗಂಗಾಧರ ಕೆಲವು ಅಂಶಗಳನ್ನು ನಮ್ಮ ಗಮನಕ್ಕೆ ಬಂದಿದ್ದಾರೆ. ಇಲ್ಲೇನು ನಡೀತಾ ಇದೆ, ಸರ್ಕಾರಿ ಅಧಿಕಾರಿಗಳನ್ನು ಕೈಗೊಂಬೆಯಾಗಿಟ್ಕೊಂಡು ಅವರ ಮೂಲಕ ಏನೇನು ಅನಾಚಾರಗಳು ಇವೆಲ್ಲ ನಡೀತಾ ಇದೆ, ಅವು ನಮ್ಮ ಗಮನಕ್ಕೆ ಇತ್ತೀಚೆಗೆ ಬರ್ತಾಯಿದೆ. ಈ ಜನನಿರ್ಣಯ ವೇದಿಕೆ ಇವತ್ತೊಂದು ತೀರ್ಮಾನ ತಗೊಳ್ಬೇಕಾಗ್ತದೆ. ಏನು ತೀರ್ಮಾನಪ್ಪ ಅಂದರೆ, ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಜನ. ಅದೇ ರೀತಿ ನಿಮ್ಮ ಶ್ರಮ ಹಾಕಿ ಈ ಏನು ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯದಂತೆ ಮತ್ತು ಯಾರ್ದೋ ಆಸ್ತಿನ ಯಾರಿಗೋ ಮಾಡಿಬಿಡೋಂಥದ್ದು, ಯಾರ್ದೋ ಹೆಸರಲ್ಲಿ ಇನ್ನೇನೋ ಕೂಡಿಸೋದು, ಗೋಮಾಳ ಹೊಡೆಯೋಂಥದ್ದು, ರಾಜಕಾಲುವೆಗಳು ಹೊಡೆಯೋಂಥದ್ದು, ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನೀವೇನು ಎದೆಗುಂದಬೇಕಾಗಿಲ್ಲ. ಅಧ್ಯಕ್ಷ ಆಗಲಿ, ಕಾರ್ಯಾಧ್ಯಕ್ಷರಾಗಲಿ, ತಾಲೂಕು ಅಧ್ಯಕ್ಷ ಆಗಲಿ, ಇವರೆಲ್ಲ ಯಾರೂ ಎದೆಗುಂದಬೇಕಾಗಿಲ್ಲ. ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅನೇಕ ಕಾನೂನುಗಳಿವೆ. ಅದನ್ನೆಲ್ಲ ಯಾವ ರೀತಿ ವಿರೋಧ ಮಾಡಬೇಕು, ಯಾವ ರೀತಿ ಕಾನೂನಾತ್ಮಕವಾಗಿ ನಾವೇನೆಲ್ಲ ಮಾಡಬಹುದು ಅದನ್ನು ಅಂತೇಳಿ ಕೋರ್ಟ್ಗಳಿದೆ, ಕಚೇರಿಗಳಿದೆ, ಮಾನ್ಯ ಲೋಕಾಯುಕ್ತರಿದ್ದಾರೆ, ಇಂಥ ಇಲಾಖೆಗಳನ್ನೆಲ್ಲ ನಾವು ಬಳಸ್ಕೋಬೇಕು. ಮೇನಾಗಿ ಜನನಿರ್ಣಯ ವೇದಿಕೆ ಎಷ್ಟು ಚೆನ್ನಾಗಿದೆ ಹೆಸರಿದೆ. ಈ ಹೆಸರನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಈಗ ನೋಡಿ, ಪ್ರಜಾಪ್ರಭುತ್ವ ಜನರಿಂದ ಜನರಿಗೋಸ್ಕರ ಜನರಿಗಾಗಿ. ಅದೇ ಥರ ಕೂಡ ಇದು ಕೂಡ ಜನನಿರ್ಣಯ, ಅದು ನಿಮ್ಮ ನಿರ್ಣಯ. ನಿಮ್ಗೆ ಯಾವುದೇ ರೀತಿ ಅನ್ಯಾಯಗಳು ಏನೇ ಒಂದು ತೊಂದರೆ ಆದರೂ ಈ ಜನನಿರ್ಣಯ ವೇದಿಕೆನ ತೊಗೊಳ್ಳಿ ಪ್ರತಿಯೊಬ್ಬರು. ಮತ್ತು ಇನ್ನೊಂದು ನನ್ನ ಒಂದು ಸಲಹೆ ಏನಂದರೆ, ಅನೇಕ ಸಂಘಟನೆಗಳು ಇರೋವು, ಅದು ನಿಮಗೆಲ್ಲ ಗೊತ್ತಿದ್ದೀಯ. ಇದು ಕೂಡ ಒಂದು ಹೆಸರು ಚೆನ್ನಾಗಿದೆ, ಬಲ ಇದೆ. ಇದರಲ್ಲಿ ನಮ್ಮ ಒಂದು ಇದ್ರ ಪ್ರಕಾರ ಒಂದು ವಾಸ್ತುನೂ ಇದೆ ಅಂತ ನಾವು ಹೇಳ್ಬೋದು ನನ್ನ ಪ್ರಕಾರ. ಹೌದಾ? ಚೆನ್ನಾಗಿದೆ. ಯಾರೂ ಕೂಡ ಮೋಟಿವೇಶನ್ ಎಲ್ಲರಿಗೂ ಕೊಡಿ, ಚೆನ್ನಾಗಿ ಹೋಗ್ಬೇಕು. ಯಾರಾದರೂ ಒಂದು ಏನಾದರೂ ಹೇಳಿದ್ರು ಕೂಡ ನೀವು ಏನಾದರೂ ತಿಳ್ಕೊಬೇಡಿ. ಎಲ್ಲರೂ ಒಗ್ಗಟ್ಟಿನ ಮಂತ್ರ ಪಡಿಸಿದಾಗ ಪ್ರತಿಯೊಂದೊಂದು ಆಗೋದು. ಏನೋ ಒಂದು ಕೆಲಸಗಳು ಬೇಕಂದರೆ ಎಲ್ಲರೂ ಸೇರಿ
ಕೆಲಸಗಳನ್ನು ಮಾಡಿ ಒಳ್ಳೆ ಥರ ಮಾಡಿ ನಾವು ಇರ್ತೇವೆ. ಗೌರವ ಅಧ್ಯಕ್ಷರು ಇವರು ಇರ್ತಾರೆ, ಮಂಜುನಾಥ್ ಸರ್ ಇರ್ತಾರೆ, ಈ ಗಂಗಾಧರ್ ಸರ್ ಕೂಡ ಅವರು ಕೂಡ ಎಲ್ಲ ಈ ಒಂದು ಸಂಘಟನೆಯಲ್ಲಿ ಎಲ್ಲ ನೊಂದು ಬೆಂದು ಬಂದಂಥವ್ರು. ಅವರು ಏನೋ ಅವರು ಒಂದು ನಿರ್ಧಾರ ತೊಗೊಂಡಿದ್ದಾರೆ, ಈಗ ಮಾಡಬೇಕು ಒಂದು ನಿರ್ಣಯ ಇದೆ, ಜನ ನಿರ್ಣಯ. ನಿಮ್ಮ ಕಡೆಯಿಂದ ಅದು ಆಗಲಿಲ್ಲ. ನಿಮ್ಮ ಸಪೋರ್ಟು ಇರಬೇಕು. ಈಗ ತಾಲೂಕು ಅಧ್ಯಕ್ಷ ಯಾರಾಗಲಿ ತಾಲೂಕು ಬಲವಾಗಿ ಅವರು ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ರೀತಿ ಕೂಡ ಕುಗ್ಗದೇ ತೀರ್ಮಾನ ಹೆಂಗೆ ತೊಗೋಬೇಕಂದ್ರೆ ಮಾತುಕತೆ ಮೂಲಕ. ಅಧ್ಯಕ್ಷರು ಶ್ರೀಧರ್ ಅವರೇ ತಾಲೂಕು ಅಧ್ಯಕ್ಷರು, ನೀವು ಈಗ ಗೌರವ ಅಧ್ಯಕ್ಷರಾಗಲಿ ಮತ್ತು ಅಧ್ಯಕ್ಷರ ಜೊತೆಗೆ ಚರ್ಚಿಸಿ ಒಂದು ತೀರ್ಮಾನ ತೊಗೋಬೇಕು. ಅದು ಭಾಳ ಸ್ಟ್ರಾಂಗ್ ಇರ್ತದೆ, ಪವರ್ಫುಲ್ ಆಗಿ. ಜಾಸ್ತಿ ನಿರ್ಣಯ ಬೇಗ ತೊಗೊಬಾರ್ದು, ಸ್ವಲ್ಪ ನೋಡಿ ತೊಗೋಬೇಕು. ನ್ಯಾಯಯುತ ಆಗಿರಲಿ, ಕಾನೂನುಬದ್ಧ ಆಗಿರಲಿ ಹೋರಾಟ. ಇದು ಖಂಡಿತವಾಗಿ ಕೂಡ ನಾವು ನಿಮ್ಮ ಸಪೋರ್ಟಿಗೆ ಇರ್ತೀವಿ. ಈಗ ಬಂಗಾರಪೇಟೆ ಕೋಲಾರ ಕಡೆಯಲ್ಲಿ ಇದೆಲ್ಲ ಕೂಡ ಜನ ನಿರ್ಣಯ ವೇದಿಕೆ ಏನು ಅಂತ ಎಲ್ಲರಿಗೂ ಗೊತ್ತಾಗಬೇಕು.